ಜಪಾನ್ನ ಪಿಂಚಣಿ ಹೂಡಿಕೆ ಜಗದ ದೊಡ್ಡಪ್ಪ. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಲೋಕ ಬಿಲಿಯಾಧೀಶರ ಪಟ್ಟಿ ಬಿಡುಗಡೆಯಾಗಿದೆ. ಭಾರತದಲ್ಲೂ ಬಿಲಿಯ ಎಂದರೆ 100 ಕೋಟಿ ಡಾಲರೋ ರೂಪಾಯೋಪತಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. 1.5 ಶತಮಾನದಿಂದ ಬ್ರಿಟಿಷರಿಗೂ ಸವಾಲು ಹಾಕಿ ಉದ್ಯಮ ಸಾಲನ್ನು ಕಟ್ಟಿದ ಟಾಟಾಗಳನ್ನು ರಾಜಕೀಯ ಬಾಟಾದ ಉದ್ಯಮಿಗಳು ಹಿಂದೆ ಹಾಕಿ ದಶಕಗಳೇ ಕಳೆದವು. ಹೊಸ ಕೋಟಿಪತಿಗಳ ಭಾರತವು ಈಗಲೂ ಲೋಕದೆದುರು ಕೋಟಿ ಕಳೆ ಪತಿಯೇ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ 15 ಮಂದಿ ಬಿಲಿಯಾಧೀಶರುಗಳು ದೇಶದ ಮುಕ್ಕಾಲು ಪಾಲಿನಷ್ಟು ಸಂಪತ್ತನ್ನು ತಮ್ಮ ಸುತ್ತ ತುಂಬಿಸಿಕೊಂಡಿದ್ದಾರೆ. ಹಣವೆಂದರೆ ಹೆಣಬಾಯಿ ಬಿಡುತ್ತದೆ ಎನ್ನುತ್ತಾರೆ. ಆದರೆ ಹೆಣಬಾಯಿ ಬಿಟ್ಟದ್ದನ್ನು ಕಂಡವರಿಲ್ಲ. ಆದರೆ ಹಣ ಕಂಡರೆ ಬಾಯಿ ಬಿಡುವ ಜನರನ್ನು ಎಲ್ಲ ಕಡೆ ಕಾಣಬಹುದು. ಸಂಪತ್ತು ಎನ್ನುವುದು 2 ಬಗೆಯದು: ನಗದು ಮತ್ತು ಸ್ಥಿರ ಸೊತ್ತು. ಸ್ಥಿರ ಸೊತ್ತು ಎನ್ನುವುದರಲ್ಲಿ ಹೊನ್ನು ಮತ್ತು ಮಣ್ಣು ಬೇರೆ ಬೇರೆ. ಹೆಣ್ಣು ಕೂಡ ಸಂಪತ್ತು ಎಂದು ತಿಳಿದು ಮದುವೆಯಾಗುವಾಗ ಗಂಟು ಮತ್ತು ಸ್ಕೂಟರು, ಸೈಟೆಲ್ಲ ಕೇಳುವವರು ಇರುತ್ತಾರೆ. ಈಗಿನ ಸಂಪತ್ತುಗಳಲ್ಲಿ ಷೇರು ಬಂಡವಾಳವೇ ಮುಖ್ಯವಾದುದು. ಈ ಪಾಲು ಬಂಡವಾಳವು ಪೇಟೆ ಮತ್ತು ವಿಶ್ವವಿದ್ಯಮಾನದ ಮೇಲೆ ಬದಲಾಗುತ್ತಿರುತ್ತದೆ. ಹಾಗಾಗಿ ಕೆಲವೊಮ್ಮೆ ಕೋಟಿ ಕೋಟಿ ಕಳೆದುಕೊಳ್ಳುವುದು ಮತ್ತು ಕೋಟಿ ಕೋಟಿ ಕೂಡಿಸಿಕೊಳ್ಳುವುದು ಕ್ಷಣದಲ್ಲಿ ದಿಟಸಮದಲ್ಲಿ ನಡೆಯುತ್ತದೆ. ಒಂದೇ ಒಂದು ಸಂತೋಷದ ಸಂಗತಿ ಎಂದರೆ ಹೆಣ್ಣು ಅಡುಗೆ ಮನೆಗೆ ಮೀಸಲಾಗಿ ಉಳಿದಿಲ್ಲ. ತೊಟ್ಟಿಲು ತೂಗುವ ಕೈ ಆಡಳಿತದ ಚುಕ್ಕಾಣಿ ಹಿಡಿದಾಗ ಏನಾಗುತ್ತದೆ ಎಂಬ ಅನುಭವವು ಭಾರತದವರಿಗೆ ಆಗಿದೆ. ಇಂದಿರಾ ಗಾಂಧಿಯವರನ್ನು ಸರಿಗಟ್ಟುವ ಪ್ರಧಾನಿ ಭಾರತದಲ್ಲಿ ಇನ್ನೂ ಬೇರೊಬ್ಬರು ಬಂದಿಲ್ಲ. ಭಾರತದಲ್ಲಿ ಮಹಿಳೆಯರು ಕೂಡ ಹಣವಂತೆಯರಾಗಿ, ಉದ್ಯಮದಾರರಾಗಿ ಸಾಕಷ್ಟು ಜನರಿಗೆ ಕೆಲಸ ಕೊಡುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ. ಭಾರತದ ಅತ್ಯಂತ ಸಿರಿವಂತ ಮಹಿಳೆ ಎಂದರೆ ಸಾವಿತ್ರಿ ಜಿಂದಾಲ್. ಇವರು $29.1 ಬಿಲಿಯನ್ ಹಣದ ನಾರಿಮಣಿ. ಈ ಒಬ್ಬರು ಲಲನಾಮಣಿ ಮಾತ್ರ ಭಾರತದ ಒಟ್ಟಾರೆ 10 ಸಿರಿವಂತರ ಪಟ್ಟಿಯಲ್ಲೂ ಇದ್ದಾರೆ. ರೋಹಿಕಾ ಸೈರುಸ್ ಮಿಸ್ತ್ರಿ ಮತ್ತು ರೇಖಾ ಜುಂಜುನ್ವಾಲರು 2-3ನೇ ಸ್ಥಾನದಲ್ಲಿರುವವರಾಗಿದ್ದಾರೆ. ಇವರು ಕ್ರಮವಾಗಿ $870 ಮತ್ತು $800 ಕೋಟಿ ಒಡತಿಯರಿವರು. ಮುಂದಿನ 5 ಸಿರಿವಂತ ಉದ್ಯಮಿ ಮಹಿಳೆಯರು ಎಂದರೆ ಕ್ರಮವಾಗಿ ವಿನೋದ್ ರಾಯ್ ಗುಪ್ತಾ, ಸ್ಮಿತಾ ಕೃಷ್ಣನ್ ಗೋದ್ರೇಜ್, ಲೀನಾ ತಿವಾರಿ, ಫಲ್ಗುಣಿ ನಾಯರ್ ಮತ್ತು ಅನು ಆಗಾ. 2024ನೇ ಸಾಲಿನ ಪ್ರಪಂಚದ ಅತಿ ಶ್ರೀಮಂತರ ಫೋರ್ಬ್ಸ್ ಪಟ್ಟಿ ಬಿಡುಗಡೆಯಾಗಿದೆ. ಭಾರತದ ಮಟ್ಟಿಗೆ ಮುಖೇಶ್ ಅಂಬಾನಿ ಅತಿ ದುಡ್ಡಪ್ಪ ಆಗಿದ್ದು, ಏಷ್ಯಾದ ನಂಬರ್ 1 ದುಡ್ಡಪ್ಪ ಕೂಡ ಇವರೇ. ಅವರಲ್ಲಿ ದುಡ್ಡಪ್ಪ ಏನಿದ್ದರೂ ಟೀನಾ ಮುನಿ ಮಕ್ಕಳಿಗೆ ಮಾತ್ರ ಗೊತ್ತು. ಅಣ್ಣ ತಮ್ಮಂದಿರ ಹೆಂಡೀರು ನೀತಾ ಮತ್ತು ಟೀನಾ. ಇಬ್ಬರ ಇಂಗ್ಲಿಷ್ ಸ್ಪೆಲ್ಲಿಂಗ್ ಆಚೀಚೆ ಆಗುತ್ತದೆ. ಸಂಪತ್ತು ಆಚೀಚೆ ಆಗುತ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅತಿ ಧನಿಕನ ಪತ್ನಿ ನೀತಾ ಬಡ ಟೀಚರ್ ಆಗಿದ್ದವರು. ಸದ್ಯ ಮಿತಿಗೆ ಬಿದ್ದಿರುವ ತಮ್ಮನ ಮಡದಿ ಟೀನಾ ಸಿನಿಮಾದಲ್ಲಿ ನಟಿಸಿ ಕೋಟಿ ಕೋಟಿ ಸಂಪಾದಿಸಿದವರಾಗಿದ್ದರು. ಮುಖೇಶ್ ಅಂಬಾನಿ 9.68 ಲಕ್ಷ ಕೋಟಿ ರೂಪಾಯಿಯ ಒಡೆಯ. 2ನೇ ಸ್ಥಾನದಲ್ಲಿರುವ ಗೌತಮ್ ಅದಾನಿ 7.1 ಲಕ್ಷ ಕೋಟಿ ರೂಪಾಯಿಯ ಧಣಿ. 3ನೇ ಸ್ಥಾನಿ ಶಿವ ನಾಡಾರ್ 3.08 ಲಕ್ಷ ಕೋಟಿ ರೂಪಾಯಿಯ ಉದ್ಯಮಿ. ಅನಂತರದ 7 ಸ್ಥಾನಗಳಲ್ಲಿ ಕ್ರಮವಾಗಿ ಸಾವಿತ್ರಿ ಜಿಂದಾಲ್, ದಿಲೀಪ್ ಸಿಂಘ್ವಿ, ಸೈರಸ್ ಪೊನೋವಾಲಾ, ಕುಶನ್ ಪಾಲ್ ಸಿಂಗ್, ಕುಮಾರ್ ಬಿರ್ಲಾ, ರಾಧಾ ಕಿಶನ್ ಧಮಾನಿ, ಲಕ್ಷ್ಮಿ ಮಿತ್ತಲ್ ಇದ್ದಾರೆ. ಲೋಕ ಹಣವಂತರನ್ನು ಗುರುತಿಸಲು ಹೋದರೆ ಸದ್ಯದ ವಿಶ್ವದ ಅತಿ ಸಿರಿವಂತ ವ್ಯಕ್ತಿ ಎಂದರೆ ಬರ್ನಾರ್ಡ್ ಆರ್ನೋ. ಇವರ ಸಂಪತ್ತು 19.44 ಲಕ್ಷ ಕೋಟಿ ರೂಪಾಯಿ. ಎಲಾನ್ ಮಸ್ಕ್ 2ನೇ ಸ್ಥಾನಕ್ಕೆ ಜಾರಿದ್ದು, ಅವರ ಸಂಪತ್ತು 16.27 ಲಕ್ಷ ಕೋಟಿ ರೂಪಾಯಿ. 3ನೇ ಸ್ಥಾನದಲ್ಲಿ ಇದ್ದಾರೆ 16.19 ಲಕ್ಷ ಕೋಟಿಯ ಒಡೆಯ ಜೆಫ್ ಬೆಜೋಸ್. ಇವರು ಒಮ್ಮೆ ಲೋಕದ ಅತಿ ಸಿರಿವಂತ ಎಂದು ಪಟ್ಟಿಯಲ್ಲಿ ಮೊದಲ ಸ್ಥಾನ ಹೊಂದಿದ್ದು, ಈಗ 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಮೆಟಾದ ಮಾರ್ಕ್ ಜುಕರ್ಬರ್ಗ್, ಒರಿಯಾಕಲ್ನ ಲ್ಯಾರಿ ಎಲಿಸನ್, ಬರ್ಕ್ಷೈರ್ ಹಾಥ್ವೇಯ ವಾರೆನ್ ಬಫೆಟ್, ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಮತ್ತು ಸ್ಟೀವ್ ಬಾಲ್ಕರ್, ರಿಲಯನ್ಸ್ನ ಮುಖೇಶ್ ಅಂಬಾನಿ, ಗೂಗಲ್ನ ಲ್ಯಾರಿ ಪೇಜ್ ಇವರು ಕ್ರಮವಾಗಿ 4ರಿಂದ 10ರವರೆಗಿನ ಸ್ಥಾನವನ್ನು ಹಿಡಿದಿದ್ದಾರೆ.
ಬರ್ನಾರ್ಡ್ ಆರ್ನೋ ಅವರ LVMH ಎನ್ನುವುದು ಫ್ರೆಂಚ್ನಲ್ಲಿ ಮೊಯೆಟ್ ಹೆನ್ಸಿ ಲೂಯಿಸ್ ವೂಯಿಟೋನ್ ಆಗಿದೆ. ಇದು ಬಹುದೇಶೀಯ ಐಷಾರಾಮಿ ವಸ್ತುಗಳ ಪೂರೈಕೆದಾರರ ಕಂಪನಿಯಾಗಿದೆ. ಎಲಾನ್ ಮಸ್ಕ್ರ ಟೆಸ್ಲಾ ಇಂಕ್ ಕ್ಯಾಲಿಫೋರ್ನಿಯಾ ಮೂಲದ್ದಾಗಿದೆ. ಮುಖ್ಯವಾಗಿ ವಿದ್ಯುತ್ ಕಾರು, ಸೌರ ವಿದ್ಯುತ್ ಮತ್ತು ಆ ಸಂಬಂಧದ ಬೃಹತ್ ಉದ್ಯಮ ಜಾಲವನ್ನು ಹೊಂದಿದೆ. ಜೆಫ್ ಬೇಜೋಸ್ರ ಅಮೆಜಾನ್ ಲೋಕವ್ಯಾಪಿ ಆನ್ಲೈನ್ ಮಾರಾಟ ಜಾಲವನ್ನು ಹೊಂದಿರುವುದಾಗಿದೆ. ಮೆಟಾ ಈಗ ಮುಖ್ಯವಾಗಿ ವಾಟ್ಸ್ಆಪ್ ಮೂಲಕ ಪ್ರಪಂಚವನ್ನು ಜೋಡಿಸಿದೆ. ನಾವೆಲ್ಲ ಈಗ ದೊಡ್ಡ ಕುಳಗಳ ಗ್ರಾಹಕರು. ಅವರೆಲ್ಲ ಒಂದೇ ಸಮನೆ ಡೈನೋಸರ್ಗಳಾಗಿ ಬೆಳೆದಿದ್ದಾರೆ ಮತ್ತು ಜಗತ್ತನ್ನೇ ಸುತ್ತಿ ಬಗಲಲ್ಲಿ ಇಟ್ಟುಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಇವರೆಲ್ಲರನ್ನೂ ಮೀರಿದವರು ಇದ್ದಾರೆ. ಜಗತ್ತಿನ ಅತಿ ದೊಡ್ಡ ಸಂಪತ್ತು ಹೊಂದಿರುವುದು ವ್ಯಕ್ತಿಯಲ್ಲ, ಗವರ್ಮೆಂಟ್ ಪೆನ್ಷನ್ ಇನ್ವೆಸ್ಟ್ಮೆಂಟ್ ಫಂಡ್ ಜಪಾನ್ ಇಲ್ಲವೇ ಜಪಾನಿನ ಸರ್ಕಾರಿ ಪಿಂಚಣಿ ಬಂಡವಾಳ ನಿಧಿಯು ಲೋಕದಲ್ಲೆಲ್ಲ ಅತಿ ಹೆಚ್ಚು ಸಂಪತ್ತು ಹೊಂದಿರುವುದಾಗಿದೆ. ಇದು 1.4 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಸಂಪತ್ತನ್ನು ಹೊಂದಿದೆ. 1 ಟ್ರಿಲಿಯನ್ ಎಂದರೆ 1ರ ಮುಂದೆ 12 ಸೊನ್ನೆ ಬರುತ್ತದೆ. ಹಾಗಾಗಿ 1 ಟ್ರಿಲಿಯನ್ ಎಂದರೆ 1 ಲಕ್ಷ ಕೋಟಿ. ಗುಡ್ಡಕ್ಕೆ ಗುಡ್ಡ ಅಡ್ಡ ಎನ್ನುವುದು ಇದಕ್ಕೆ ಇರಬೇಕು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.